ಈಗ ಆಟೋ ಓಡಿಸೋರು ಮಿಡಲ್ ಕ್ಲಾಸ್ ಅಂತ ಹೇಳೋಕ್ಕಾಗಲ್ಲ, ಅವ್ರ ಹತ್ರನೂ ದುಡ್ಡಿರಲ್ಲ. ಈಗ ಆಟೋ ಹತ್ತಕ್ಕೆ ಬರೋರು ಕೂಡ ಎಲ್ಲರೂ ರಿಚ್ ಆಗಿರಲ್ಲ. ಯಾರ್ದು ಅಂತ ಯಾರ ಲೈಫ್ ಚೆನ್ನಾಗೈತೆ ಅಂತ ಹೇಳೋಕ್ಕಾಗಲ್ಲ ಸರ್. ಆಮೇಲೆ ಏನು ಗೌರ್ಮೆಂಟ್ ಹೇಳ್ತಾ ಇತ್ತು ಫ್ರೀ ಬಸ್ ಬಂದರೆ ಜನ ಎಲ್ಲ ಸಿಟಿಗೆ ಬಂದುಬಿಡ್ತಾರೆ ಅಂತ, ಹಾಗೇನಾದ್ರು ಆಗ್ತಾ ಇದೆಯಾ ಸರ್? ಎರಡೂ ಇದೆ ಸರ್, ಒಂದು ಅನುಕೂಲನೂ ಇದೆ ಅನಾನುಕೂಲನೂ ಇದೆ ಸರ್ ಅದರಲ್ಲಿ. ಈಗ ಲೈಕ್ ಅನುಕೂಲ ಅಂದರೆ ಈಗ ದುಡ್ಡಿರಲ್ಲ, ಕಾಸಿರಲ್ಲ, ಕೆಲವೊಂದು ಸಲ ಅದಕ್ಕೆ ಅಂತಲೇ ಎಷ್ಟೋ ಕೆಲಸಗಳ್ನ ಬಿಟ್ಬಿಟ್ಟು ಸುಮ್ಮನೆ ಆಗಿರ್ತಾರೆ. ಸೊ ಅಂಥವ್ರಿಗೆ ಯೂಸ್ ಆಗುತ್ತೆ. ಅನಾನುಕೂಲ ಅಂದರೆ ಈಗ ಸುಮ್ಮನೆ ಮಾಡೋ ಕೆಲಸ ಇರಲ್ಲ, ರೌಂಡ್ ಹೊಡಿಯೋದು. ಎಷ್ಟು ಜನ ಸರ್ ನಾವು ನೋಡ್ದಂಗೆ ಏನಿಲ್ಲ ಅಂದರೂ ವಾರ ಗುರುವಾರ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಸುಮ್ಮನೆ ಹೋಗ್ತಾರೆ. ಅದೆಲ್ಲ ಯೂಸ್ ಇಲ್ಲ. ಬಟ್ ಕೆಲವೊಂದು ಕಡೆ ಯೂಸ್ ಆಗ್ತದೆ, ಕೆಲವೊಂದು ಕಡೆ ಯೂಸ್ ಆಗಲ್ಲ. ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಎಷ್ಟೋ ಕೋಟಿ ಲಾಸ್ ಆಗ್ಬಿಟ್ಟೈತೆ ಅಂತೆ KSRTCಗೆ, ಸರಿನಾ? ಈಗ ಅಷ್ಟೊಂದು ಕೋಟಿ ಲಾಸ್ ಮಾಡಿಕೊಂಡು ಇಷ್ಟೆಲ್ಲ ಅವರಿಗೆ ಪ್ರೊವೈಡ್ ಮಾಡೋಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯುದ್ಧ ಎಲ್ಲ ಆಗಿದ್ದ ನಂತರದಲ್ಲಿ ಬಂದುಬಿಟ್ಟು ಡೀಸೆಲ್ಲಿಗೂ ಪೆಟ್ರೋಲಿಗೆಲ್ಲ ರೇಟ್ ಜಾಸ್ತಿ ಆಯಿತು, ಗ್ಯಾಸಿಗೂ ರೇಟ್ ಜಾಸ್ತಿ ಆಯಿತು. ನೀವು ಹೇಗೆ ಅದನ್ನು ಫೇಸ್ ಮಾಡ್ತಿದ್ರಿ? ಸ್ಟಾರ್ಟಿಂಗ್ ಹೆಂಗೆ ಬಂದರೂ ಹೊಡ್ತಾ ಬಂದೇ ಬರುತ್ತೆ. ಕೋವಿಡಲ್ಲಿ ನಮಗೆ ಸಿಕ್ಕಾಪಟ್ಟೆ ಹಿಂಸೆ ಆಯ್ತಲ್ವಾ, ಹಂಗೆ ಇವಾಗ ಡೀಸೆಲ್ದು ಮುಂಚೆ ಎಲ್ಲ ಕಷ್ಟ ಆಗೋದು. ಇವಾಗಲೂ ಕಷ್ಟನೇ, ಹಂಗಂತ ಹೇಳ್ಬಿಟ್ಟು ಈ ಕಷ್ಟ ಇಲ್ಲ ಅಂತ ಅಲ್ಲ. ಬಟ್ ಹೋಗ್ತಾ ಅಡ್ಜಸ್ಟ್ ಆಗಬೇಕಷ್ಟೆ. ಆಟೋದಲ್ಲೇ ಓಡಾಡೋಂಥ ದುಡ್ಡಿರೋರೆಲ್ಲನೂ ಅವ್ರವ್ರ ಓನ್ ವೆಹಿಕಲಲ್ಲಿ ಓಡಾಡ್ತಾರೆ. ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಾತ್ರನೇ ಮತ್ತು ಬಡವ್ರು ಮಾತ್ರನೇ ಆಟೋ ಕೇಳೋದು. ಅವರಿಗೆ ಈಗ ಸದ್ಯಕ್ಕೆ ಎಕನಾಮಿಕಲಿ ಫುಲ್ ವೀಕ್ ಆಗ್ಬಿಟ್ಟವ್ರೆ. ಯಾರೂ 10 ರೂಪಾಯಿ ಜಾಸ್ತಿ ಕೇಳಿದ್ರು ಆಟೋ ಹತ್ತಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈಗ ಆಟೋ ಓಡಿಸೋರು ಮಿಡಲ್ ಕ್ಲಾಸ್ ಅಂತ ಹೇಳೋಕ್ಕಾಗಲ್ಲ, ಅವ್ರ ಹತ್ರನೂ ದುಡ್ಡಿರಲ್ಲ. ಈಗ ಆಟೋ ಹತ್ತಕ್ಕೆ ಬರೋರು ಕೂಡ ಎಲ್ಲರೂ ರಿಚ್ ಆಗಿರಲ್ಲ. ಇಬ್ಬರಿಗೂ ಕಂಪೇರ್ ಮಾಡಿದ್ರೆ ಇವರು ಅಡ್ಜಸ್ಟ್ ಆಗಬೇಕು, ಅವರು ಅಡ್ಜಸ್ಟ್ ಆಗಬೇಕು. ಇಲ್ಲ ಅವ್ರು ಸುಮ್ಮನೆ ಆಗ್ತಾರೆ, ಇಲ್ಲ ಇವ್ರು ಸುಮ್ಮನೆ ಆಗ್ತಾರೆ. ಇವರಿಗೂ ಕಷ್ಟನೇ, ಅವರಿಗೂ ಕಷ್ಟನೇ. ಯಾರ್ದು ಅಂತ ಯಾರ ಲೈಫ್ ಚೆನ್ನಾಗೈತೆ ಅಂತ ಹೇಳೋಕ್ಕಾಗಲ್ಲ ಸರ್. ಇದು ಜನರ ಧ್ವನಿ ಸಿರಾವಾಣಿ. ನಿರಂತರ ಸುದ್ದಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.